ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ಇವತ್ತೆಲ್ಲರೂ ಕೂಡ ನೋಡ್ತಾ ಇದ್ರ ದರ್ಶನ್ ಸರ್ ಒಂದು ಪರಿಸ್ಥಿತಿ ಏನಾಗ್ತಾ ಇದೆ, ಅದರಲ್ಲೂ ಕೂಡ ಒಂದು ಕೋರ್ಟಲ್ಲಿ ಕೂಡ ಏನಾಗ್ತಾ ಇದೆ ತೀರ್ಮಾನ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ಅಪ್ಡೇಟ್ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಕೂಡ ಕೋರ್ಟಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಯಾರಿಗೂ ಕೂಡ ಹೇಳ್ತಾ ಇಲ್ಲ, ಅಪ್ಡೇಟ್ ಬರ್ತಾ ಇಲ್ಲ. ಆದರೆ ದರ್ಶನ್ ಸರ್ ಒಂದು ಪರಿಸ್ಥಿತಿ ಇವತ್ತು ಹೀಗೆ ಆಗಬಾರ್ದಿತ್ತು ಅಂತ ಕೂಡ ಒಂದು ವಿಡಿಯೋನ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ನಟರು ಇವತ್ತು ನಿರ್ದೇಶಕರು ಹೇಳ್ತಾ ಇರ್ತಕ್ಕಂಥ ಒಂದು ಪದ ಅಂತಂದರೆ, ವರ್ಡ್ ಅಂತಂದರೆ, ಒಂದು ಲೈನ್ ಅಂತಂದರೆ ದರ್ಶನ್ ಸರ್ ಪರಿಸ್ಥಿತಿ ಇವತ್ತು ಹೀಗೆ ಆಗಬಾರ್ದಿತ್ತು. ಯಾಕೆಂದರೆ ಅವ್ರ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ಚಾನಲ್ ಏನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ದಯವಿಟ್ಟು ಕಾಮೆಂಟ್ ಕೂಡ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ದರ್ಶನ್ ಸರ್ ಬಗ್ಗೆ ದಯವಿಟ್ಟು ನಾನು ಹೇಳೋದೇನಂತಂದರೆ, ಎಲ್ಲ ಕೂಡ ಅಭಿಮಾನಿ ಬಳಗ ತುಂಬ ಇದೆ ನೋಡಿ. ಇವತ್ತಿನ ಕಾಲಕ್ಕೆ ದರ್ಶನ್ ಸರ್ಗೆ ಇರ್ತಕ್ಕಂಥ ಒಂದು ಕ್ರೇಜ್ ಅಭಿಮಾನಿ ಬಳಗ ಬೇರೆ ಯಾರಿಗೂ ಇಲ್ಲ. ನೀವೆಲ್ಲ ಕೂಡ ನೋಡ್ತಾ ಇರ್ಬೋದು ದರ್ಶನ್ ಸರ್ನ. ಬಟ್ ಏನಂತಂದರೆ ದರ್ಶನ್ ಸರ್ಗೆ ಇರ್ತಕ್ಕಂಥ ಒಂದು ಕ್ರೇಜು ಬೇರೆ ಎಲ್ಲೂ ಇಲ್ಲ. ಬಟ್ ಆದರೂ ಕೂಡ ಅವ್ರಿಗಿರ್ತಕ್ಕಂಥ ಒಂದು ಅಭಿಮಾನಿ ಬಳಗ ಇವತ್ತು ಕೂಡ ತುಂಬ ದುಃಖ ಪಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಯಾಕೆ ಅಂತಂದರೆ ಅವರು ಇವತ್ತು ನಮ್ಮಲ್ಲಿಲ್ಲ. ಅವರು ಜೈಲಿಗೆ ಹೋಗಿ ಸಾಕಷ್ಟು ಈಗಾಗಲೇ 2.5-3 ವರ್ಷ ಹತ್ರ ಬರ್ತಾ ಇದೆ. ಬಟ್ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈಗ ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗ್ತಾ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಬೆಳವಣಿಗೆಗಳು ಕಾಣ್ತಾ ಇಲ್ಲ. ದರ್ಶನ್ ಸರ್ ಇಲ್ದೇ ಕೆಲವೊಂದಷ್ಟು ಈವೆಂಟ್ಗಳಿಗೆ ಬರ್ತಾಯಿದ್ರು ದರ್ಶನ್ ಸರು, ಕೆಲವೊಂದಷ್ಟು ಪ್ರೋಗ್ರಾಮ್ಗಳಿಗೆ ಎಂಟ್ರಿ ಕೊಡ್ತಾಯಿದ್ರು. ಬಂದು ಸಿನಿಮಾವನ್ನು ಹಿಟ್ ಮಾಡಿ, ಸಿನಿಮಾವನ್ನು ಬೆಳೆಸಿ, ಸಿನಿಮಾ ಇಂಡಸ್ಟ್ರಿನ ಉಳಿಸಿ ಅಂತೆಲ್ಲ ತುಂಬ ಒಂದು ಮೋಟಿವೇಶನ್ ಸಂದೇಶಗಳನ್ನು ಕೊಡ್ತಾಯಿದ್ರು. ಬಟ್ ಇವತ್ತು ಅವರಿಲ್ಲ. ಇವತ್ತು ಅವರು ಇದ್ದಾರೆ, ಬಟ್ ಆದರೂ ಕೂಡ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಇಲ್ಲ ಅಷ್ಟೇ. ಸಿನಿಮಾ ಇಂಡಸ್ಟ್ರಿಯಿಂದ ತುಂಬ ದೂರ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇದೆಲ್ಲ ನಿಮಗೂ ಕೂಡ ಗೊತ್ತಿದೆ ಅವ್ರು ಎಲ್ಲಿದ್ದಾರೆ ಅಂತ. ಅದನ್ನೆಲ್ಲ ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಯಾಕೆಂದರೆ ನೋಡಿ, ಇವತ್ತು ದರ್ಶನ್ ಸರ್ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸಾಕಷ್ಟು ನಿರ್ದೇಶಕರು, ನಿರ್ಮಾಪಕರು ಹೇಳ್ತಾನೆ ಇದ್ದಾರೆ. ದಯವಿಟ್ಟು ಈಗ ಆಗಬಾರ್ದಿತ್ತು ದರ್ಶನ್ ಸರ್ ಪರಿಸ್ಥಿತಿ. ಯಾಕೆಂತಂದರೆ ಇಷ್ಟು ವರ್ಷ 25 ವರ್ಷ ಸತತ ಕಷ್ಟಪಟ್ಟು ಎಷ್ಟು ಸಿನಿಮಾಗಳನ್ನ ಕೊಟ್ಟರು. ಮೆಜೆಸ್ಟಿಕ್ಕು, ದಾಸ, ಅಯ್ಯ, ನೀವೆಲ್ಲ ನೋಡ್ತಾ ಇರ್ತೀರಿ ಅವ್ರ ಸಿನಿಮಾನ. ಸರ್ದಾರ್ ಆಗ್ಬೋದು, ಅದು ಬಿಟ್ಟರೆ ಶಾಸ್ತ್ರಿ ಆಗ್ಬೋದು, ಗಜ ಇರ್ಬೋದು, ಸಿನಿಮಾ ಎಲ್ಲ ಸಿನಿಮಾಗಳು ಇಟ್ಟೇ ಅವ್ರದ್ದು. ಆಲ್ಮೋಸ್ಟ್ 90% ಸಿನಿಮಾಗಳೆಲ್ಲ ಇಟ್ಟು ಸಿನಿಮಾಗಳನ್ನ ಕೊಟ್ಟವರು ದರ್ಶನ್ ಸರ್ ಕನ್ನಡ ಇಂಡಸ್ಟ್ರಿಗೆ. ಬಟ್ ಇವತ್ತು ಅವರು ನಮ್ಮನ್ನು ದಯವಿಟ್ಟು ಅಂದರೆ ನಮ್ಮಿಂದ ತುಂಬ ದೂರ ಇದ್ದಾರೆ ಅಂತಂದರೆ ಅರ್ಥ ಮೀಟ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಅವ್ರನ್ನ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಇವತ್ತು. ಮತ್ತು ಜೈಲಿಂದ ಹೊರಗಡೆ ಕರ್ಕೊಂಬರೋದು ಯಾವಾಗ ಅಂತ ಕೂಡ ಹಂಬಲದಿಂದ ಕಾಯ್ತಾ ಇದ್ದೀವಿ. ಆಗ್ತಾಯಿಲ್ಲ, ಕರ್ಕೊಂಬರೋಕ್ಕೂ ಕೂಡ ಆಗ್ತಾಯಿಲ್ಲ. ಅಲ್ಲೇ ಕೂಡ ಎಲ್ಲೋ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಮಲ್ಕೊಂಡು, ಯಾವುದೋ ಒಂದು ಬೆಡ್ ಹಾಸಿಗೆಯಲ್ಲೂ ಅಲ್ಲ, ಯಾವುದೋ ಒಂದು ಬೆಡ್ಶೀಟ್ ಮಲ್ಕೊಂಡು ಅಂತ ಕೂಡ ಒಂದು ಕೇಳಿ ಬರ್ತಾ ಇದೆ ಸುದ್ದಿ. ಬಟ್ ಏನಂತಂದರೆ ನೋಡಿ, ದರ್ಶನ್ ಸರ್ ಪರಿಸ್ಥಿತಿ ಕೋಟಿ ಒಡೆಯ ಇದ್ದರೂ ಏನು ಪ್ರಯೋಜನ ನೋಡಿ. ಇವತ್ತು ಈಗ ಆಗಬಾರ್ದಿತ್ತು ಅಂತ ಕೂಡ ಎಷ್ಟೋ ನಿರ್ಮಾಪಕರ ಸಂಘದವರು, ನಿರ್ದೇಶಕರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ದರ್ಶನ್ ಸರ್ ಒಂದು ಮಾತು ಅವತ್ತೇ ರೇಣುಕಾಸ್ವಾಮಿಯನ್ನು ಒಂದು ಏನಂತಂದರೆ ರೇಣುಕಾಸ್ವಾಮಿ ಹತ್ಯೆ ಮಾಡೋಕ್ಕಿಂತ ಮುಂಚೆನೇ ಒಂದು ಯೋಚನೆ ಮಾಡಿಬಿಟ್ಟಿದ್ರೆ ಇವತ್ತು ಪರಿಸ್ಥಿತಿ ಈ ಥರ ಇರ್ತಿರ್ಲಿಲ್ಲ ದರ್ಶನ್ ಸರ್ಗೆ. ಯಾಕೆಂದರೆ ನೀವು ನೋಡಿರ್ಬೋದು ರೇಣುಕಾಸ್ವಾಮಿ ಯಾವ ಥರ ತೀರೋದ್ರು, ಯಾವ ಥರ ಒಂಥರ ನೀವೆಲ್ಲ ನೋಡೇ ಇರ್ತೀರ. ಅವ್ರ ಫೋಟೋನ ಒಂದು ಹಿಸ್ಟ್ರಿ ಆಗೋಯ್ತು, ಅದು ಯಾವ ಥರ ಏನಾಯಿತು ಅವ್ರ ಹತ್ಯೆ ಅಂತ. ಬಟ್ ಆದರೂ ಕೂಡ ಆ ಹತ್ಯೆಯನ್ನು ದಯವಿಟ್ಟು ಈ ದರ್ಶನ್ ಸರ್ ಒಂದು ಗ್ಯಾಂಗ್ ಏನಿದೆ ಅದನ್ನು ಮಾಡದೇ ಇದ್ದಿದ್ರೆ, ಯಾವುದೋ ಒಂದು ಏನೋ ಒಂದು ಬಿಟ್ಟು ಕಳಿಸ್ಬಿಟ್ಟಿದ್ರೆ ಇವತ್ತು ದರ್ಶನ್ ಸರ್ ಪರಿಸ್ಥಿತಿ ಅಂತ ಈಗ ಇರ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಸಂದರ್ಭ ಹಂಗಾಗೋಯ್ತು ಕೆಟ್ಟಗಳಿಗೆ. ಬಟ್ ಆದರೂ ಕೂಡ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಏನಾದರೂ ಮಾಡಿ ಕೋರ್ಟಿಂದ ಕರ್ಕೊಂಬರ್ಬೇಕು, ಒಂದು ಬೇಲ್ ತೊಗೊಂಬರ್ಬೇಕು ಅಂತ ಕೂಡ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಆದರೂ ಕೂಡ ಬೇಲ್ ಸಿಗ್ತಾ ಇಲ್ಲ. ಯಾಕೆಂದರೆ ಅದು ಮಾಡಿರ್ತಕ್ಕಂಥದ್ದು ತುಂಬ ಕೇಸೆಲ್ಲ ಕ್ರಿಮಿನಲ್ ಕೇಸ್ಗೆ ಹೋಗುತ್ತೆ. ಅದೆಲ್ಲ ಎಲ್ಲೆಲ್ಲೋ ಒಂದು ಕ್ರಿಮಿನಲ್ ಅಂತ ಕೇಸ್ ನಾವೇನು ಕರಿತೀವಿ ಅದೆಲ್ಲ ಒಂದು ಆ್ಯಕ್ಟ್ ಮೇಲೆ ಹೋಗುತ್ತೆ. ಆ ಆ್ಯಕ್ಟ್ ಏನು ಹೇಳುತ್ತೆ ಅದೇ ರೀತಿ ಶಿಕ್ಷೆ ಆಗಬೇಕಾಗತ್ತೆ. ಬಟ್ ಅದೆಲ್ಲ ಅಷ್ಟು ಈಸಿಯಾಗಿ ಬೇಲ್ ಸಿಗಲ್ಲ ಕೋರ್ಟಲ್ಲಿ. ಎಷ್ಟು ನೀವು ಏನೋ ಅಂದ್ಕೊಂಡಿರ್ತೀರ, ಏನೋ 1 ಕೋಟಿಯೋ 5 ಕೋಟಿಯೋ ಲಂಚ ತಲೆಬಿಟ್ರೆ ಸಾಕು, ಬೇಲ್ ಸಿಕ್ಬಿಡುತ್ತೆ, ಅವ್ರು ಆಚೆ ಬಂದುಬಿಡ್ತಾರೆ, ನಾವೇನೋ ಮಾಡ್ಬಿಡ್ಬೋದು ಅಂತ ಅಂದ್ಕೊಂಡಿರ್ತೀರ. ಬಟ್ ಅಷ್ಟು ಈಸಿ ಅಲ್ಲ. ನೀವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲವೇ ಅಲ್ಲ ದರ್ಶನ್ ಸರ್ ಆಚೆ ಬರ್ತಕ್ಕಂಥದ್ದು. ಬಟ್ ಏನಂತಂದರೆ ದರ್ಶನ್ ಸರಿಂದ ಕನ್ನಡ ಇಂಡಸ್ಟ್ರಿಗೆ ತುಂಬ ಲಾಸ್ ಆಗ್ತಾ ಇದೆ. ತುಂಬ ಕೂಡ ಅವ್ರಿಲ್ಲದೆ ಇರೋದ್ರಿಂದ ತುಂಬ ನೋವಾಗಿದೆ. ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ಕಣ್ಣೀರಾಗ್ತಾ ಇದ್ದಾರೆ, ಬೇಗ ಬನ್ನಿ ಬಾಸ್ ಅಂತ. ಬಟ್ ಆದರೂ ಕೂಡ ಬರೋಕ್ಕಾಗ್ತಾ ಇಲ್ಲ. ಬಟ್ ನೋಡೋಣ, ಖಂಡಿತ ಬಂದೇ ಬರ್ತಾರೆ. ಬಟ್ ಯಾಕೆ ಅಂತಂದರೆ ನಾವು ಕೂಡ ನಮ್ಮ ಅಭಿಮಾನಿ ಬಳಗ ಅಂತ ಏನಿದೆ ಎಲ್ಲರೂ ಕೂಡ ತುಂಬ ಸಾಕಷ್ಟು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋ ಹಾಕ್ಕೊಂಡು ತುಂಬ ಕಣ್ಣೀರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂದರೆ ಅವ್ರಿಗಿರ್ತಕ್ಕಂಥ ಕ್ರೇಜು ಸುದೀಪ್ ಸರ್ ಕೂಡ ಇದೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಅಷ್ಟೇ ಇಂಡಸ್ಟ್ರಿಲಿ ಅವ್ರಿಗೂ ಕೂಡ ಇದೆ ನೋಡಿ. ಉಪ್ಪಿ ಸರ್ ಆಗ್ಬೋದು, ಶಿವಣ್ಣ ಆಗ್ಬೋದು, ಎಲ್ಲರೂ ಕೂಡ ಇದೆ ಕ್ರೇಜು, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಅವರು ಕೂಡ ಒಂದು ಬೆಳಿಬೇಕು, ಎಲ್ಲರೂ ಕೂಡ ಬೆಳೆಸಬೇಕು ಅನ್ನೋ ಕೂಡ ಒಂದು ಉದ್ದೇಶ ಇತ್ತು ಅವ್ರಿಗೆ. ಯಾಕೆಂದರೆ ಹೊಸ ಕನ್ನಡಿಗರು ನಾವು ಸಿನಿಮಾದಲ್ಲಿ ಏನೇನೆಲ್ಲ ಸಾಧನೆ ಮಾಡಬೇಕು ಅಂತ ಬರ್ತಾರೆ, ಅವ್ರನ್ನೆಲ್ಲ ಬೆಳೆಸಬೇಕು. ನಾವು ಬೆಳೆಸೋದು ನಮ್ಮ ಧರ್ಮ, ಮತ್ತು ಬೆಳೆಸಬೇಕು. ಈಗ ನೋಡಿ, ನಟ ಧನ್ವೀರ್ ಕೂಡ ತುಂಬ ಸಹಾಯ ಮಾಡಿದ್ರು ದರ್ಶನ್ ಸರ್ಗೆ. ಧನ್ವೀರ್ ಕೂಡ ಹೋಗಿ ಜೈಲಲ್ಲಿ ಬಿಡಿಸ್ಕೊಂಡು ಬಂದರು. ದರ್ಶನ್ ಸರ್ಗೆ ಒಂದು ಸಹಾಯ ಮಾಡಿ ಬಿಡಿಸ್ಕೋ ಪ್ರಯತ್ನ ಮಾಡಿದರು.
ಬಟ್ ಇವರು ಸುಮಲತಾ ಅವ್ರು ಕೂಡ ಏನೋ ಒಂದು ಆ ಥರ ಏನು ಕಣ್ಣೆತ್ತು ನೋಡಿಲ್ಲ. ಬಟ್ ಆದರೂ ಕೂಡ ಏನೋ ಸುಮಲತಾ ಅವ್ರ ಮೇಲೆ ದರ್ಶನ್ ಸರ್ ಈ ರೀತಿ ನಾನು ಅಂದರೆ ನಾವು ಈ ದರ್ಶನ್ ಸರ್ನ ಒಂದ್ಸಲಿ ನೋಡೋಕ್ಕೂ ಕೂಡ ಹೋಗದೆ ಇರ್ತಕ್ಕಂಥ ಸುಮಲತಾ ಮೇಡಮ್ನ ತುಂಬ ಜನಗಳು ಕೂಡ ಒಂದು ಕೇವಲವಾಗಿ ಮಾತಾಡೋಕೆ ನೋಡಿದ್ರು. ಇದೆಲ್ಲ ನೀವು ನೋಡಿರ್ಬೋದು. ಬಟ್ ಏನಂತಂದರೆ ಇದೆಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ದರ್ಶನ್ ಸರ್ಗೆ ಬೆನ್ನೆಲುಬಾಗಿ ನಿಂತು ಅಂದರೆ ಸುಮಲತಾ ಅವ್ರಿಗೆ ಬೆನ್ನೆಲುಬಾಗಿ ಆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಬೇಕಾಗಿತ್ತು. ಈಗ ದರ್ಶನ್ ಸರ್ನ ಒಂದು ಸಹಾಯಕ್ಕೆ ಯಾರು ಬರ್ತಾ ಇಲ್ಲ. ಈಗ ನೋಡಿ ದರ್ಶನ್ ಸರ್ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ ಅಂತ. ಬಟ್ ನೋಡಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ಏನಂತಂದರೆ ಎಲ್ಲರೂ ಕೂಡ ನಾವು ಕೂಡ ನೀವು ಕೂಡ ಅಷ್ಟೇ ದರ್ಶನ್ ಸರ್ನ ಬೇಗ ಹೊರಗಡೆ ಕರ್ಕೊಂಬರೋಣ. ದಯವಿಟ್ಟು ಆದಷ್ಟು ನಿಮ್ಮ ಅಭಿಮಾನಿಗಳ ಬಳಗದಿಂದ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ, ಒಂದು ಏನಾದರೂ ಟೀಮ್ ಮಾಡ್ಕೊಳ್ಳಿ, ಒಂದು ಹೊರಗಡೆ ಕರ್ಕೊಂಬರೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಿಜವಾಗ್ಲೂ. ಯಾಕೆಂದರೆ ಕೋರ್ಟು ಲಾಯರ್ ನೀವು ಕೂಡ ತಿರುಗಾಡಿ ಸುತ್ತಾಡಿ. ಯಾಕೆಂದರೆ ಈಗ ನೋಡಿ ಅಭಿಮಾನಿ ಬಳಗ ಅಂತಂದರೆ ಸುಮ್ಮನೆ ಎಲ್ಲ ಅದು ಹೋಗಿ ನೀವು ಕೂಡ ಕೋರ್ಟ್ ಹತ್ರ ಮಾತಾಡಿ ಧೈರ್ಯವಾಗಿ ನಿಲ್ಲಿ, ಏನಾಗುತ್ತೋ ನೋಡೋಣ. ಯಾಕೆಂದರೆ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಅಂತಲ್ಲ ಕೋರ್ಟು ಕಚೇರಿ ಎಲ್ಲ ಇವತ್ತು ಲಂಚ ಕೊಟ್ಟು ದುಡ್ಡು ಕೊಟ್ಟು ಬಿಡುಗಡೆ ಆಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ನೀವು ಅಭಿಮಾನಿ ಬಳಗ ಅಂತ ಇದ್ದೀರಲ್ಲ, ದಯವಿಟ್ಟು ನೀವೊಂದು ಕೂಡ ಏನಾದರೂ ಒಂದು ಟ್ರೈ ಮಾಡಿ ಬಿಡಿಸ್ಕೊಂಬರೋದಕ್ಕೆ ದರ್ಶನ್ ಸರ್ನ ಒಂದು ಕ್ರೇಜ್ ಹುಟ್ಟಾಕಿ. ಇಲ್ಲ ಅಂತಲ್ಲ, ಬಂದರೂ ಬರ್ಬೋದು, ಒಂದು ಏನಾದರೂ ಅವಕಾಶ ಸಿಕ್ಬೋದು. ಕೆಲವೊಂದಷ್ಟು ಮಂತ್ರಿಗಳನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳಿಗೆ. ಯಾಕಂದ್ರೆ ನೋಡಿ ಇವತ್ತು ದರ್ಶನ್ ಸರ್ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಇನ್ನೂ ಕೂಡ ಹೋಗ್ತಾ ಮುಂದೆ ಹೋಗ್ತಾ ಇನ್ನೂ ಅವ್ರ ಕ್ರೇಜ್ ಕಮ್ಮಿ ಆದರೂ ಆಗ್ಬೋದು. ಯಾಕೆಂದರೆ ಕ್ರೇಜ್ ಅನ್ನೋದಕ್ಕಿಂತ ಒಂದು ಅವಕಾಶಗಳು ಸಿನಿಮಾದಲ್ಲಿ ಅವಕಾಶಗಳು ಕಮ್ಮಿ ಆದರೂ ಆಗ್ಬೋದು. ಆ ಥರ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗಿರ್ತಕ್ಕಂಥ ಒಂದು ಕ್ರೇಜ್ ಹಿಂದೆ ಇದ್ದದ್ದು ಈಗ ಮುಂದೆ ಬರದೇ ಇರ್ಬೋದು. ಯಾಕೆಂತಂದರೆ ಮುಂದೆ ಹೋಗ್ತಾ ಎಲ್ಲಿ ಹೋಗ್ತಾ ಇದ್ದೀವಿ, ಕಾಲ ಏನಾಗ್ತಾಯಿದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇನ್ನು ಸಾಕಷ್ಟು ವಿಚಾರಗಳನ್ನ ಇನ್ನು ಮುಂದಿನ ಎಪಿಸೋಡಲ್ಲಿ ದರ್ಶನ್ ಸರ್ ಬಗ್ಗೆ ಏನೇನು ಅಪ್ಡೇಟ್ ಬರುತ್ತೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಇನ್ನು ನೆಕ್ಸ್ಟು ಮುಂದಿನ ನಟರ ಬಗ್ಗೆ ಇನ್ನು ಯಾವ್ಯಾವ ಎಷ್ಟೆಷ್ಟು ಜನ ನಟರಿದ್ದಾರೆ ಎಲ್ಲರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದರೆ ಸದ್ಯಕ್ಕಂತೂ ಈಗ ದರ್ಶನ್ ಸರ್ ವಿಷಯದಲ್ಲಿ ಏನೇನಾಗ್ತಿದೆ ವಿಷಯ ಮತ್ತು ಯಾಕೆ ಈಗ ಆಯಿತು, ಈಗ ಇಂತೂ ಆಗಬಾರ್ದಿತ್ತು ಅಂತ ಕೂಡ ಒಂದು ವಿಷಯ ತಿಳ್ಕೊಂಡು. ಬಟ್ ಆದರೂ ಕೂಡ ದರ್ಶನ್ ಸರ್ ವಿಷಯದಲ್ಲಿ ನೀವೆಲ್ಲರೂ ಕೂಡ ದಯವಿಟ್ಟು ಸೀರಿಯಸ್ಸಾಗಿ ತೊಗೊಳ್ಳಿ. ಯಾಕೆಂದರೆ ಈಗ ಸೀರಿಯಸ್ಸಾಗಿ ತೊಗೊಂಡ್ರೆ ಮುಂದೆ ಅವ್ರನ್ನ ಹೊರಗಡೆ ಕರ್ಕೊಂಬರ್ಬೋದು. ನಿಮ್ಮೆಲ್ಲರೂ ಕೂಡ ಗೊತ್ತಾಯಿದೆ ಅವರು ಈಗಲೂ ಕೂಡ ಅಪರಾಧಿ ಅಲ್ಲ, ನಿರಪರಾಧಿನೇ. ಬಟ್ ಆದರೂ ಕೂಡ ಹೊರಗಡೆ ಒಂದು ಬೇಲನ್ನು ಸಿಗ್ತಾ ಇಲ್ಲ ಅವ್ರಿಗೆ. ನೋಡಿ ಇವತ್ತು ಕೆಲವೊಂದಷ್ಟು ರಾಜಕಾರಣಿಗಳು ಯಾವ ಮಟ್ಟಿಗೆ ಇಳಿತಾ ಇದ್ದಾರೆ ಅಂದರೆ ಕೆಲವೊಬ್ಬರನ್ನ ಒಂದೇನೋ ಅಂದರೆ ಮಣ್ಣು ಮುಕ್ಕಿಸ್ಬೇಕು, ನಾವು ಒಂದೇನೋ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ಅಂದರೆ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ರೀತಿ ಕಲಿಸ್ಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಅಂದರೆ ರಾಜಕಾರಣಿಗಳು ನೋಡಿ ಆ ರೀತಿ ಕೆಲವೊಂದಷ್ಟು ನಟರ ಬಗ್ಗೆ ನಡ್ಕೋತಾ ಇದ್ದಾರೆ. ನಟರು ಎಲ್ಲರೂ ಅಷ್ಟೇ ಕೆಲವೊಂದಷ್ಟು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಇದ್ದರೆ ಒಳ್ಳೆಯದು. ಬೇರೆಯವ್ರಿಗೆ ಒಂದು ಹವಾ ಅಂದರೆ ಏನೋ ಎದುರಾಕೊಳ್ತೀವಲ್ಲ, ಅದು ಮಾಡೋದು ದೊಡ್ಡ ತಪ್ಪಾಗುತ್ತೆ. ದಯವಿಟ್ಟು ಎಲ್ಲರೂ ನೀವು ಅಷ್ಟೇ ಯಾರನ್ನು ಎದುರಾಕೊಳ್ಳೋಕೆ ಹೋಗ್ಬಿಡಿ. ಯಾರನ್ನಾದರೂ ಈ ರೀತಿ ಎದುರಾಕೊಳ್ಳೋದು, ಒಬ್ರಿಗೆ ಹೊಡೆಯೋದು ಬಡಿಯೋದು ಇಲ್ಲ ಬೇರೆ ಇನ್ನೊಂದೇನೋ ಮಾಡ್ಕೊಳ್ಳೋದು ಹೋದರೆ ಇದೇ ರೀತಿ ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ. ನೀವು ಕೂಡ ದಯವಿಟ್ಟು ಯಾರು ಕೂಡ ಆ ರೀತಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅಭಿಮಾನಿ ಬಳಗ ಅಂತ ಏನಿದೆ ಅವ್ರದ್ದೊಂದು ದೊಡ್ಡ ಅಭಿಮಾನಿ ಬಳಗ, ಅದೇ ರೀತಿ ಇರಿ, ತಾಳ್ಮೆಯಿಂದ ಇರಿ, ಕೂಲಾಗಿರಿ. ಯಾಕೆ ಅಂತಂದರೆ ಹೋಗ್ತಾ ಕಾಲ ಅಂತಕ್ಕಂಥದ್ದು ಎಲ್ಲಿ ಹೋಗುತ್ತೆ ಹೇಳೋಕ್ಕಾಗಲ್ಲ. ಈಗ ನೋಡಿ ಎಷ್ಟೋ ರಾಜಕಾರಣಿಗಳ ಕೈವಾಡ ಇದೆ ಇವರ ದರ್ಶನ್ ಸರ್ ವಿಷಯದಲ್ಲಿ ಅಂತ ಅಂತಿದ್ದಾರೆ. ಬಟ್ ಅದು ಕೂಡ ಹೇಳೋಕ್ಕಾಗಲ್ಲ, ಒಂದು ಸುಳ್ಳಿದ್ರು ಇರ್ಬೋದು, ನಿಜ ಇರ್ಬೋದು. ಬಟ್ ಆದರೂ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನೋಡೋಣ, ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಇದು ಇನ್ನೊಂದಷ್ಟು ಸಾಕಷ್ಟು ವೀಡಿಯೋಗಳ ಬಗ್ಗೆ ನಾನು ಮುಂದೆ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಅನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೆ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ತುಂಬ ಧನ್ಯವಾದ ತಿಳಿಸ್ತೀನಿ. ಮತ್ತು ಆದಷ್ಟು ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ, ನಿಮಗೆ ಯಾವ ಥರ ವೀಡಿಯೋ ಬೇಕು ಕೂಡ ಅದನ್ನು ಕೂಡ ವೀಡಿಯೋ ಮೂಲಕ ತಿಳಿಸೋಣ. ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ. ಕಾಮೆಂಟ್ ಅಂತಂದರೆ ನಿಮ್ಗೆ ಯಾವ್ಯಾವ ರೀತಿ ವೀಡಿಯೋ ಬೇಕು ಕಾಮೆಂಟ್ ಮಾಡಿ, ಅದನ್ನು ನಾನು ವೀಡಿಯೋ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.